ಇವಾಗ ಟಿಪ್ಪು ಜಯಂತಿಯ ವಿಚಾರವಾಗಿ ಕಾಶಪ್ಪನವರು ಅದನ್ನ ಸಿದ್ದರಾಮಯ್ಯವರ ಗಮನಕ್ಕೆ ಸೆಳೆಯುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ ಬೆನ್ನಲ್ಲೇ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಈ ವಿಚಾರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿಟಿ ರವಿ ಅವರು ಎಂಎಲ್ಸಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದನ್ನ ಗಮನಿಸಿದ್ರು. ಈಗ ಮತ್ತೊಂದು ಕಡೆ ಟಿಪ್ಪು ಜಯಂತಿ ವಿರುದ್ಧ ವಿಪಕ್ಷ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಟಿಪ್ಪು ಜಯಂತಿ, ಬಿನ್ ಲಾಡನ್, ಯಾವ ರೀತಿ ಸರ್ಕಾರ ಅಂತ ಜನರಿಗೆ ಗೊತ್ತಾಗುತ್ತೆ. ರಿಪಬ್ಲಿಕನ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತ ಹೇಳಿಕೆ. ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರ ಪರ ಅಂತ ಹೇಳ್ಬೋದು, ಇವ್ರು ಯಾರ ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ ಯಾರ್ಯಾರಿದೆ ಎಲ್ಲ ಶೇರ್ ಮಾಡ್ಲಿ, ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರ ಪರ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಟಿಪ್ಪು ಸಂತತಿಯವರು ಬಹಳ ಇದ್ದಾರೆ. ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಬಹಳ ಇದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಶಾಸಕ ಯತ್ನಾಳ್ ಕೊಟ್ಟಿರುವಂತ ಟಾಂಗ್ ಇದು. ಟಿಪ್ಪು ಸಂತತಿಯವರು ತುಂಬಾ ಜನ ಇದ್ದಾರೆ. ಹಿಂದೂಗಳು ಕೂಡ ಇದ್ದಾರೆ, ತುಂಬಾ ಜನ ಹಿಂದೂಗಳಲ್ಲೂ ಕೂಡ ಇದ್ದಾರೆ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಎಲ್ಲ ಟಿಪ್ಪು ಸಂತತಿಗಳು ಬಹಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದಾರ. ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಹೇಳಬೇಕು. ಸುಮಾರು ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡಿ 3500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡಿದಂತ, ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂತ ಒಬ್ಬ ಮತಾಂಧ ಟಿಪ್ಪು ಖಡ್ಗದ ಮೇಲೆ ಏನ್ ಬರ್ದಿತ್ತಂದ್ರೆ, ಕಾಫಿರನ್ನ ರಕ್ತಕ್ಕಾಗಿ ಇದೆ ಅಂತ ಖಡ್ಗದ ಮೇಲೆ ಉರ್ದು ಒಳಗೆ ಅವ್ರ ಅರಬ್ಬಿ ಭಾಷೆ ಏನ್ ಬರ್ತಿದ್ರು, ನನ್ನ ಖಡ್ಗ ಕಾಫಿರರ ರಕ್ತಕ್ಕಾಗಿ ದಹಿಸುತ್ತಿದೆ ಅಂದ್ರೆ ಎಷ್ಟು ಈ ಖಡ್ಗಿದೆ ಅಲ್ಲ. ಇದನ್ನ ತಗೊಂಡ್ ಬಂದಲ್ಲ, ಯಾರು ತಗೊಂಡ್ ಬಂದ್ರು? ವಿಜಯ ಮಲ್ಯ ತಂದಲ್ಲ, ಮಲ್ಯ ಹೊಯ್ಕೋತದ. ಅದೇನು ಟಿಪ್ಪುಂದ ಇದು ಮಾಡ್ಲಕ್ ಹೋಗ್ಯಾವ ಯಾವ ಖಾನ್, ಅವನು ಎಲ್ಲ ಪೆಂಡಲ್ ಸುಟ್ಟು ಹೋಯ್ತಾ. ಇನಾಮಿ ಇವ್ರು ಟಿಪ್ಪು ಸುಲ್ತಾನ್ ಮಾಡಿದ್ರೆ ಈ ಸರ್ಕಾರವು ಹೆಂಗ ಹೋದ್ ಸಲ ಹೀನಾಯವಾಗಿ ಕರ್ನಾಟಕ ಕಾಂಗ್ರೆಸ್ ಗೊತ್ತಿದ್ದು ಸೋಲ್ತದ. ಚೆನ್ನಮ್ಮ, ರಾಯಣ್ಣ ಸೇರಿ ಹಲವರ ಜಯಂತಿಯನ್ನ ಮಾಡ್ತೀವಿ, ಒಬ್ಬರದ್ದು ಇಬ್ಬರದ್ದು ಅಂತ ಅಲ್ಲ. ಜಾತ್ಯತೀತ ನಿಲುವು ನಮ್ಮದು. ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತೇಳಿ ಹೆಬ್ಬಾಳ್ಕರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಕೂಡ ಮಾಡ್ತೀವಿ ನಾವು, ಆದ್ರೆ ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಕ್ಷಿಸುತ್ತಿದ್ದೀರಿ ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಇವಾಗ ಟಿಪ್ಪು ಜಯಂತಿಯ ವಿಚಾರವಾಗಿ ಕಾಶಪ್ಪನವರು ಅದನ್ನ ಸಿದ್ದರಾಮಯ್ಯವರ ಗಮನಕ್ಕೆ ಸೆಳೆಯುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ ಬೆನ್ನಲ್ಲೇ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಈ ವಿಚಾರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿಟಿ ರವಿ ಅವರು ಎಂಎಲ್ಸಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದನ್ನ ಗಮನಿಸಿದ್ರು. ಈಗ ಮತ್ತೊಂದು ಕಡೆ ಟಿಪ್ಪು ಜಯಂತಿ ವಿರುದ್ಧ ವಿಪಕ್ಷ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಟಿಪ್ಪು ಜಯಂತಿ, ಬಿನ್ ಲಾಡನ್, ಯಾವ ರೀತಿ ಸರ್ಕಾರ ಅಂತ ಜನರಿಗೆ ಗೊತ್ತಾಗುತ್ತೆ. ರಿಪಬ್ಲಿಕನ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತ ಹೇಳಿಕೆ. ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರ ಪರ ಅಂತ ಹೇಳ್ಬೋದು,
ಇವ್ರು ಯಾರ ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ ಯಾರ್ಯಾರಿದೆಯೋ ಎಲ್ಲ ಶೇರ್ ಮಾಡ್ಲಿ, ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. ಟಿಪ್ಪುನ ಮಾಡ್ಕೊಂಡ್ಲಿ, ಬಿನ್ ಲಾಡನ್ ಮಾಡ್ಕೊಂಡ್ಲಿ, ಪಾಕಿಸ್ತಾನನ ಮಾಡ್ಕೊಂಡ್ಲಿ, ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರ ಪರ ಅಂತ ಹೇಳ್ಬಿಟ್ಟು. ಕರ್ನಾಟಕದಲ್ಲಿ ಟಿಪ್ಪು ಸಂತತಿಯವರು ಬಹಳ ಇದ್ದಾರೆ. ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಬಹಳ ಇದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಶಾಸಕ ಯತ್ನಾಳ್ ಕೊಟ್ಟಿರುವಂತ ಟಾಂಗ್ ಇದು. ಟಿಪ್ಪು ಸಂತತಿಯವರು ತುಂಬಾ ಜನ ಇದ್ದಾರೆ, ಹಿಂದೂಗಳು ಕೂಡ ಇದ್ದಾರೆ, ತುಂಬಾ ಜನ ಹಿಂದೂಗಳಲ್ಲೂ ಕೂಡ ಇದ್ದಾರೆ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಎಲ್ಲ ಟಿಪ್ಪು ಸಂತತಿಗಳು ಬಹಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಅದಾರೆ. ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಹೇಳಬೇಕು. ಸುಮಾರು ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ 3500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡಿದಂತ, ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂತ ಒಬ್ಬ ಮತಾಂಧ ಟಿಪ್ಪು ಖಡ್ಗದ ಮೇಲೆ ಏನ್ ಬರ್ದಿತ್ತಂದ್ರೆ, ಕಾಫಿರನ್ನ ರಕ್ತಕ್ಕಾಗಿ ಇದೆ ಅಂತ ಖಡ್ಗದ ಮೇಲೆ ಉರ್ದು ಒಳಗೆ ಅವ್ರ ಅರಬ್ಬಿ ಭಾಷೆ ಏನ್ ಬರ್ತಿದ್ರು, ನನ್ನ ಖಡ್ಗ ಕಾಫಿರರ ರಕ್ತಕ್ಕಾಗಿ ದಹಿಸುತ್ತಿದೆ ಅಂದ್ರೆ ಎಷ್ಟು ಈ ಖಡ್ಗಿದೆ ಅಲ್ಲ. ಇದನ್ನ ತಗೊಂಡ್ ಬಂದಲ್ಲ, ಯಾರು ತಗೊಂಡ್ ಬಂದ್ರು? ವಿಜಯ ಮಲ್ಯ ತಂದಲ್ಲ, ಮಲ್ಯ ಹೊಯ್ಕೋತದ. ಅದೇನೋ ಟಿಪ್ಪುಂದು ಇದು ಮಾಡ್ಲಕ್ ಹೋಗಿ ಅವ ಯಾವ ಖಾನ್ ಅವನು ಎಲ್ಲ ಪೆಂಡಲ್ ಸುಟ್ಟು ಹೋಯ್ತಾ. ಇನಾಮಿಯವ್ರು ಟಿಪ್ಪು ಸುಲ್ತಾನ್ ಮಾಡಿದ್ರೆ ಈ ಸರ್ಕಾರವು ಹೆಂಗ ಹೋದ್ಸಲ ಹೀನಾಯವಾಗಿ ಕರ್ನಾಟಕ ಕಾಂಗ್ರೆಸ್ ಸೋತಿದ್ದು ಸೋಲ್ತದ. ಚೆನ್ನಮ್ಮ, ರಾಯಣ್ಣ ಸೇರಿ ಹಲವರ ಜಯಂತಿಯನ್ನ ಮಾಡ್ತೀವಿ, ಒಬ್ಬರದ್ದು ಇಬ್ಬರದ್ದು ಅಂತ ಅಲ್ಲ, ಜಾತ್ಯತೀತ ನಿಲುವು ನಮ್ಮದು, ಕೇವಲ ಟಿಪ್ಪು ಸಮಸ್ಯೆ ಯಾಕೆ ಅಂತೇಳಿ ಹೆಬ್ಬಾಳ್ಕರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಸವಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಜಯಂತಿಯನ್ನ ಕೂಡ ಮಾಡ್ತೀವಿ ನಾವು, ಆದ್ರೆ ಯಾಕೆ ಟಿಪ್ಪು ಅನ್ನೋದನ್ನ ಉತ್ಪ್ರೇಕ್ಷಿಸುತ್ತಿದ್ದೀರಿ ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2.5 ವರ್ಷ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ನಾನ್ ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2.5 ವರ್ಷ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ.